ಹಲೋ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ನಿಮಗೇನಾದರೂ ಮದುವೆ ಆಗೋದಕ್ಕೆ ಹೆಣ್ಣು ಸಿಗ್ತಿಲ್ವಾ ಅಥವಾ ಆಂಟಿಗಳ ಜೊತೆ ಏನಾದರೂ ಸಂಬಂಧ ಬೆಳೆಸಬೇಕಾ? ನಿಮ್ಮ ಫೋಟೋ ಸಮೇತ ನಿಮ್ಮ ಮಾಹಿತಿಗಳನ್ನು ನಮಗೆ ಕಳಿಸಿಕೊಡಿ. ನಾವು ಮುದ್ದಾಗಿರ್ತಕ್ಕಂಥ ಹುಡುಗಿನ ಹುಡುಕಾಟ ಮಾಡಿಕೊಡ್ತೀವಿ ನಿಮಗೆ. ಆ್ಯಂಡ್ ನಮಗೆ ಇವತ್ತು ಮಾಹಿತಿ ಕಳಿಸಿರೋದು ಸನ್ನಿಧಿ ಅಂತ. ಇಲ್ಲಿ ಏನು ನೋಡ್ಕೋತಿದ್ದೀರಾ, ಪ್ರಸ್ತುತ ಇವರು ವಾಸವಾಗಿರೋದು ಹಾಸನದಲ್ಲಿ ವಾಸವಾಗಿರ್ತಾರೆ. ಸೊ ಮನೆ ಬಂದುಬಿಟ್ಟು ಸಂಬಂಧಿಕರ ಮನೆಯಲ್ಲಿ ಇರೋದು. ಏನಕ್ಕೆ ಇವರ ಮನೆಯಲ್ಲಿ ಏನಕ್ಕೆ ಇಲ್ಲ ಅಂತಂದ್ಬಿಟ್ಟು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ. ಹೆಸರು ಸನ್ನಿಧಿ, ವಯಸ್ಸು 25 ವರ್ಷ, ಬರೀ 25 ವರ್ಷ ಸ್ನೇಹಿತರೆ. ಹಾವೇರಿನಲ್ಲಿ ಇವರು ವಾಸವಾಗಿರೋದು. ಇವರು ಹುಟ್ಟಿದಂಥ ಊರು ಹಾವೇರಿ, ಸಂಬಂಧಿಕರ ಮನೆ ಹಾಸನ. ಪ್ರಸ್ತುತ ಮದುವೆ ಆಗುವಂಥ ಆಸೆ ಆಗಿದೆ. ನೋಡೋದಕ್ಕೆ ತೆಳ್ಳಗಿನ ಒಂದು ಮೈಕಟ್ಟು ಹೊಂದಿರತಕ್ಕಂಥದ್ದು. ಇವರು ನೋಡಿ ತೆಳ್ಳಗಿದ್ದಾರೆ, ಕಡ್ಡಿ ಥರ, ಆದರೆ ತುಂಬ ಬ್ರಿಲಿಯಂಟ್ ಸ್ನೇಹಿತರೆ. ಇವರ 10th ರಿಸಲ್ಟ್ ಎಲ್ಲನೂ ಕೂಡ 18+ ಅಂದರೆ ಮೇಲ್ಗಡೆನೇ ಆಗಿದೆ. ಆ್ಯಂಡ್ ಈ ಒಂದು PUC ರಿಸಲ್ಟ್ ಕೂಡ 19+ ಆಗಿದೆ ಸ್ನೇಹಿತರೆ. ಹಾಗಾಗಿ ತುಂಬ ಎಜುಕೇಟೆಡ್ ಆಗಿರ್ತಕ್ಕಂಥ ಸನ್ನಿಧಿ ಅವರು. ನೋಡೋದಕ್ಕೆ ಗೋಧಿ ಬಣ್ಣದ ಶರೀರ, ಗಾಯತ್ರಿ ಜಾತಕದಲ್ಲಿ ಹುಟ್ಟಿರ್ತಕ್ಕಂಥ ಸನ್ನಿಧಿ ಅವರನ್ನು ಮದುವೆ ಆಗುವಂಥ ಹುಡುಗ 5 ಪಾಯಿಂಟ್ಗಳಲ್ಲಿ ಸೆಲೆಕ್ಷನ್ ಆಗಬೇಕು. ಸೊ ಏನು ಗುರು ಪಾಯಿಂಟ್ ಅಂತ ಹೇಳ್ತೀನಿ. ಅದಕ್ಕೂ ಮುನ್ನ ಇವರ ಫೋಟೋ ನೋಡ್ಕೊಂಡಿದ್ರಾ ಅಂತ ಅಂದ್ಕೊಳ್ತೀನಿ. ಸೊ ಮುದ್ದಾಗಿ ಚಬ್ಬಿಯಾಗಿ ಇದ್ದಾರೆ ಸ್ನೇಹಿತರೆ ಸನ್ನಿಧಿ ಅವರು. ಸೊ 25 ವರ್ಷ ಅಂತಂದರೆ ಇನ್ನೂ ಚಿಕ್ಕವರೇ ಆಗಿರ್ತಾರೆ. ಆದರೂ ಕೂಡ ಮನೆಯ ಜವಾಬ್ದಾರಿ ಹೊತ್ಕೋಬೇಕು ಅಂತಂದರೆ ದಮ್ ಬೇಕು. ಗಂಡು ಮಕ್ಕಳೇ ಇವಾಗಿನ ಕಾಲದಲ್ಲಿ ಮನೆ ಜವಾಬ್ದಾರಿ ತೆಗೆದುಕೊಂಡು ಹೋಗಲ್ಲ. ಅಂಥದ್ರಲ್ಲಿ ಸನ್ನಿಧಿ ಅವರು ನೋಡ್ಕೊಂಡು ಹೋಗ್ತಿದ್ದಾರೆ. ನಂದು ಒಟ್ಟು ಆಸ್ತಿ ಬಂದುಬಿಟ್ಟು 10 ಲಕ್ಷ ರೂಪಾಯಿಯಷ್ಟು ಆಸ್ತಿ ಇದೆ. ಜೊತೆಗೆ ಒಂದು ಕಾರ್ ಇದೆ, ಒಂದು ಮನೆ ಇದೆ. ಮನೆಯ ಯಜಮಾನಿ ನಾನೇ ಆಗಿದ್ದೇನೆ. ನನ್ನ ಓದು ಮುಗಿಸಿ ಇವಾಗ 6 ವರ್ಷ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹುಡುಗ ಚಂದದ ಒಂದು ಜೀವನದಲ್ಲಿ ಇರಬೇಕು. ಅವರಿಗೆ ಏನೂ ಕೂಡ ತೊಂದರೆ ಹೊಂದಿರಬಾರ್ದು. ತೊಂದರೆ ಅಂದರೆ ಅವರ ಕುಟುಂಬದಲ್ಲಿ, ಅವರ ಸಂಬಂಧಿಕರಲ್ಲಿ ಯಾರೊಂದಿಗೂ ಕೂಡ ವಿರುದ್ಧ ಆಗಿರಬಾರ್ದಂತೆ. ಪ್ರಸ್ತುತ ಅವರು ನಿಯತ್ತಿನಿಂದ ಇರಬೇಕಂತ ಹೇಳಿದ್ದಾರೆ. ನೋಡೋದು ಕೂಡ ಚಂದ ಜೀವನದಲ್ಲಿರಬೇಕು. ಜೊತೆಗೆ ಅವರ ಮನೆ ಅವರ ಹೆಸರಿಗೆ ಇರಬೇಕು, ಅಷ್ಟೇ ಸಾಕು ಅಂತ ಹೇಳಿರೋದು. ಸೊ ನನ್ನನ್ನು ಮದುವೆ ಆದ ನಂತರ ಅವರ ಮನೆಗೆ ಕರ್ಕೊಂಡು ಹೋಗ್ತಾರಲ್ವ, ಅವರ ಮನೆ ಅವರ ಹೆಸರಿಗೆ ಇದ್ದರೆ ಅಷ್ಟೇ ಸಾಕು. ಆ್ಯಂಡ್ ಏನೂ ಕೂಡ ಜೀವನದಲ್ಲಿ ತೊಂದರೆ ಇರಬಾರ್ದಂತೆ. ಇವರಿಗೆ ಇರ್ತಕ್ಕಂಥ ಜವಾಬ್ದಾರಿ, ಇವ್ರಿಗೆ ಇರ್ತಕ್ಕಂಥ ಆಸ್ತಿ ಖುದ್ದಾಗಿ ಈ ಊರನ್ನ ಮದುವೆ ಆಗುವಂಥ ಗಂಡನೇ ನಿಂತ್ಕೊಂಡು ನೋಡ್ಕೊಂಡು ಹೋಗಬೇಕು. ಆ್ಯಂಡ್ ನಾನು ಅವಾಗಲೇ ಹೇಳಿದಾಗೆ ಸೆಕೆಂಡ್ ಹ್ಯಾಂಡಲ್ಲಿ ಇರ್ತಕ್ಕಂತಹ ಈ ಒಂದು ಕಾರ್ ಕೂಡ ನೋಡ್ಕೊಳ್ಳಿ. ಫುಲ್ಲಿ ರೆಡ್ ಕಲರಲ್ಲಿದೆ. ರೆಡ್ ಕಲರ್ ಅಂದರೆ ಅವರ ಒಂದು ಅಚ್ಚುಮೆಚ್ಚನೆಯ ಒಂದು ಫೇವ್ರೇಟ್ ಕಲರ್ ಆಗಿರ್ತಕ್ಕಂಥದ್ದಂತ ಖುದ್ದಾಗಿ ಅವರೇ ಹೇಳಿದ್ದಾರೆ. ಆ್ಯಂಡ್ ಬ್ಲ್ಯಾಕ್ ಕಲರಲ್ಲಿ ಈ ಒಂದು ಇಂಚಸ್ ಗ್ಲಾಸ್ ಕೂಡ ನೋಡ್ಕೊಳ್ಳಿ. ಫುಲ್ಲಿ ಒಳಗಡೆ ಯಾರು ಕೂತ್ಕೊಂಡಿದ್ದಾರೆ, ಯಾರು ಹೋಗ್ತಿದ್ದಾರೆ, ಜೊತೆಗೆ ಏನೆಲ್ಲ ಆಗ್ತಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪನೂ ಗಮನ ಇರಲ್ಲ. ಅಷ್ಟೊಂದು ಒಳಗಡೆ ಇರ್ತಕ್ಕಂಥದ್ದು ಸೇಫ್ಟಿ ಆಗಿರ್ತಕ್ಕಂಥ ಗ್ಲಾಸ್ ಕೂಡ ಹಾಕಿದ್ದಾರೆ ಸ್ನೇಹಿತರೆ. ಯಾಕಂದರೆ ಕೆಲವೊಂದು ಟೈಮು ಇಬ್ಬರು ಕೂಡ ಹೋಗಬೇಕಾದ್ರೆ ಏನಾದರೂ ಮಾತಾಡ್ತೀವಿ, ಇಲ್ಲಾಂದರೆ ತಪ್ಕೊಳ್ತೀವಿ, ಇಲ್ಲಾಂದರೆ ಮುತ್ತು ಆ ರೀತಿಯಾಗಿ ಏನಾದರೂ ಕೊಡ್ತಾ ಹೋಗ್ತೀವಿ. ಹಾಗಾಗಿನೇ ಈ ರೀತಿಯ ಗ್ಲಾಸನ್ನು ನಾನು ಹಾಕ್ಸೇ ಬಿಟ್ಟಿದ್ದೇನೆ. ಯಾವುದಕ್ಕೂ ಕೂಡ ಚೇಂಜು ಕೂಡ ಮಾಡಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಅವರು ಕೂಡ ಮುದ್ದಾಗಿ ನೋಡೋದಕ್ಕೆ ಚೆನ್ನಾಗಿದ್ದಾರೆ. ಯಾರು ಕೂಡ ನನ್ನ ಹತ್ರ ದುಡ್ಡು, ನನ್ನ ಆಸ್ತಿ, ನನ್ನ ಕಾರು ತೆಗೆದುಕೊಂಡು ಪ್ರಸ್ತುತ ನೀವು ನನಗೆ ಮದುವೆ ಆಗಿ ಅಂತ ಯಾರೂ ಕೂಡ ಹೇಳಲ್ಲ. ಇವ್ರು ಹೇಳಿದ್ದಾರೆ ಅಂದರೆ ನಿಮ್ಮ ಒಂದು ಪುಣ್ಯನೇ ಸರಿ. ಯಾಕಂದರೆ ಅವರಿಗೆ ಅರ್ಜೆಂಟಾಗಿ ಒಬ್ಬ ಹುಡುಗ ಬೇಕು. ಜೊತೆಗೆ ನಿಯತ್ತಿನಿಂದ ಇದ್ದು ಇವರ ಒಂದು ಜೀವನದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಅನಿಸ್ಕೊಳ್ಬೇಕು. ಅಂಥ ವ್ಯಕ್ತಿ ಆಗಿದ್ದರೆ ಮಾತ್ರ ಅವರು ಹ್ಞೂ ಅಂತ ಅನ್ನೋದು ಸ್ನೇಹಿತರೆ. ಸೊ ಅದರಲ್ಲೂ ಕೂಡ ನೀವೇನಾದರೂ ಕನ್ನಡಿಗ, ಜೊತೆಗೆ ಒಂದು ಸ್ವಂತ ಮನೆ ನಿಮ್ಮ ಹೆಸರಿಗೆ, ನೋಡೋದಕ್ಕೆ ಚೆಂದವಾಗಿದ್ದೀರಾ. ಚೆಂದ ಅಂದರೆ ವೈಟಲ್ಲಿ ಚೆಂದ ಇರಬೇಕು ಅಂತಲ್ಲ, ಜೀವನದಲ್ಲಿ ಚೆಂದ ಇರಬೇಕಂತೆ. ಅವರ ಊರಿನಲ್ಲಿ ಯಾರಾದರೂ ಇವ್ರ ಹೆಸರು ಕೇಳಿದರೆ ಓ ಇವರ ತುಂಬ ಒಳ್ಳೆಯ ವ್ಯಕ್ತಿ ಅಂತ ಅನ್ಬೇಕು. ಆ ದೃಷ್ಟಿಯಿಂದ ನೀವು ಚೆಂದ ಇರಬೇಕು ಅಂತ ಹೇಳಿರೋದು ಹೊರತು ನೀವು ಶರೀರದ ಮೂಲಕ ಅಂತ ಹೇಳಿಲ್ಲ ಸ್ನೇಹಿತರೆ. ನೋಡ್ಕೊಳ್ಳಿ, ಪಾಯಿಂಟ್ಗಳನ್ನು ತಿಳ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿಯಾಗಿ ಇವ್ರು ಹೇಳಿರ್ತಕ್ಕಂಥ ಅಡ್ರೆಸ್ಸು, ಎಲ್ಲಿ ವಾಸವಾಗಿದ್ದಾರೆ, ಪ್ರತಿಯೊಂದು ಮಾಹಿತಿ ಹೇಳಿದ್ದೇನೆ. ಸೊ ಸಿಂಪ್ಲಿ ನೀವು ಡೈರೆಕ್ಟಾಗಿ ಮೀಟ್ ಆಗೋಕ್ಕಾಗಲ್ಲ. ಇಲ್ಲಿಂದಲೇ ನೀವು ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಬೇಕು. ನಿಮ್ಮ ಹೆಸರು, ನಿಮ್ಮ ಊರನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿಬಿಟ್ಟು ತಿಳಿಸ್ಬೇಕು. ನನಗೆ ಇಷ್ಟ ಆಗಿದೆ, ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತಂದ್ಬಿಟ್ಟು ಹೇಳಬೇಕು. ಖುದ್ದಾಗಿ ಪ್ರತಿಯೊಂದು ಮೆಸೇಜನ್ನು ಚೆಕ್ ಮಾಡಿ ಅವರು ಒಬ್ಬ ವ್ಯಕ್ತಿಗೆ ರಿಪ್ಲೈ ಕೊಡ್ತಾರೆ. ಅದು ಅವನಿಗೆ ಇಷ್ಟ ಆದವನಿಗೆ ಮಾತ್ರ ಅಂತ ಹೇಳಿರೋದು. ಸೊ ಇದು ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳಾಗಿರುತ್ತೆ. ಆ್ಯಂಡ್ ಈ ಒಂದು ಸ್ಟೇರಿಂಗು ಆ್ಯಂಡ್ ಸೀಟ್, ಕಂಫರ್ಟೇಬಲ್ ಸೀಟ್ ಒಳಗಡೆ ಇರ್ತಕ್ಕಂಥದ್ದು. ಆ್ಯಂಡ್ ಸೀಟಿ ಇದೆ ಸ್ನೇಹಿತರೆ. ಏರ್ ಬ್ಯಾಗ್, AC, ಹೆಡ್ ಆಗಿರ್ತಕ್ಕಂಥ ಬ್ರೇಕ್ ಕೂಡ ಆ್ಯಡ್ ಮಾಡಿದ್ದಾರೆ. CC ಬಂದುಬಿಟ್ಟು 1481 ಇದೆ ಸ್ನೇಹಿತರೆ. ಆ್ಯಂಡ್ ಮೈಲೇಜಿಂಗ್ ಬಂದುಬಿಟ್ಟು 31 ಕೂಡ ಇದೆ ಅಂತ ಹೇಳಿದ್ದಾರೆ. ಇದು ಇವತ್ತಿನ ಒಂದು ಮಾಹಿತಿ. ಮತ್ತೆ ಸಿಗ್ತೀನಿ.